ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಎದುರು ಸ್ಟಾಂಪ್ ವೆಂಡರ್ ಪತ್ರ ಬರಹಗಾರರ ಒಕ್ಕೂಟದ ಸಂಘಟನೆ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗಿದೆ. ಯಾಕೆ ಅಂತೀರಾ? ಹಾಗಾದರೆ ಡೀಡ್ ರೈಟರ್ ಲಾಗಿನನ್ನು ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರ ನೀಡಬೇಕು ಬರಹಗಾರರಿಗೆ ಅಂತಂದು ಈಗಾಗಲೇ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ ಹೋರಾಟಗಾರರು ಹೇಳಿದ್ದೇನೆ. ವೀಕ್ಷಕರೇ ಒಮ್ಮೆ ನೋಡಿ. ರಾಣೆಬೆನ್ನೂರು ನಗರದಲ್ಲಿ ಪತ್ರ ಬರಹಗಾರರ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಹೋರಾಟ ನಡೀತಾ ಇದೆ. ಇದರ ಬಗ್ಗೆ ಸಾಕಷ್ಟು ಸರ್ಕಾರಕ್ಕೆ ಸಂಘಟನೆ ಮುಖಾಂತರ ಮನವಿ ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ. ಅದರ ಒಂದು ಹಿನ್ನೆಲೆಯಲ್ಲಿ ಏನು 2.0 ಕಾವೇರಿ ತಂತ್ರಾಂಶದಲ್ಲಿ ದೋಷಾರೋಪಗಳನ್ನು ಒಂದು ಖಂಡಿಸಿ ಏನು ಲಾಗಿನ್ ಐಡಿಯನ್ನು ಕೊಡ್ತಾ ಇಲ್ಲ ಪತ್ರ ಬರಹಗಾರರು. ಇತಿಹಾಸ ಇದೆ ಅವರು. ಯಾಕಪ್ಪ ಅಂದರೆ ಇವತ್ತು ಅವರು ತಲಾಂತರದಿಂದ ಕೆಲಸ ಮಾಡ್ಕೊಂತ ಬಂದರೆ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಕಾವೇರಿ ತಂತ್ರಾಂಶದ ಐಡಿಯನ್ನು ಕೊಡ್ತಾ ಇಲ್ಲ. ಅವರು ಕೇಳ್ತಾ ಇರೋದೇನು, ನಾವು ಪ್ರಾಮಾಣಿಕವಾಗಿ ಯಾವುದೇ ಒಂದು ಇದು ಇಲ್ದಂಗೆ ನಾವು ಫಲಾಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪತ್ರ ವ್ಯವಹಾರಗಳನ್ನು ಇಲ್ಲಿವರೆಗೂ ನಾವು ತಲಾಂತರದಿಂದ ಮಾಡ್ಕೊತ ಬಂದವಿ. ಈಗ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರ ಸರ್ಕಾರದ ನೇತೃತ್ವದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸಿ ಏನು ಲಾಗಿನ್ ಐಡಿಯನ್ನು ನಮಗೂ ಕೊಡಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಗೆ ಪ್ರಾರಂಭಿಕ, ಇದು ಅಂತ್ಯ ಅಲ್ಲ, ಆರಂಭ. ಇವರು ಆರಂಭ ಅದಕ್ಕೆ ಮುಂಚಿತವಾಗಿಯೇ ಕೂತ್ಕೊಂಡಿದ್ದಾರೆ. ದಯಮಾಡಿ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅದರಲ್ಲಿ ತಾವು ಕೂಡಲೇ ಇದು ಏನು ಶಾಂತಿಯುತವಾಗಿದ್ದು ಉಗ್ರವಾಗಿ ಮಾರ್ಪಾಡಕ್ಕೆ ಬಿಡದೆ ಇದನ್ನು ಸರಿಪಡಿಸಬೇಕು ಸರ್ಕಾರ ಅಂತ ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡ್ತದೆ. ಈಗಾಗಲೇ ಸುಮಾರು ಒಂದೂವರೆ ವರ್ಷದಿಂದನೂ ಸಬ್ ರಿಜಿಸ್ಟ್ರಿಂದ ಹಿಡಿದು ಡಿಸ್ಟಿಕ್ ರಿಜಿಸ್ಟ್ರು, IGR, DIGR, ಆಮೇಲೆ AIGR, ಕಂಪ್ಯೂಟರ್ ಸೆಕ್ಷನ್ ಎಲ್ಲರಿಗೂ ಮನವಿ ಕೊಟ್ಟು, ಕಂದಾಯ ಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಎಲ್ಲರಿಗೂ ಕೊಟ್ಟರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆಗೆ ಅವರು ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಾವು ಈ ಒಂದು ಅನಿರ್ದಿಷ್ಟಾವಧಿಯವರೆಗೆ ನಾವು ಮುಷ್ಕರ ನಂಬ್ಕೊಂಡಿದ್ದೇವೆ. 16ನೇ ತಾರೀಕಿಗೆ ಮಂಗಳವಾರ ದಿವಸ ಬೆಳಗಾವಿ ಚಲೋಕ್ಕೆ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಸಹಿತ ನಾವು ಒಂದು ದಿವಸದ ಮುಷ್ಕರ ಮಾಡಿ ಅಲ್ಲಿ ಎಲ್ಲ ಮನವಿ ಕೊಟ್ಟು ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಅದಕ್ಕೂ ಸ್ಪಂದನೆ ಮಾಡದೇ ಇದ್ದಲ್ಲಿ ನಾವು ನ್ಯಾಯಾಂಗದ ಮೊರೆ ಹೋಗ್ತೇವೆ, ಕೋರ್ಟ್ಗೆ ಹೋಗ್ತೇವೆ. ಮಾನ್ಯ ನ್ಯಾಯಾಲಯದಲ್ಲಿ ನಾವು ಅಪೀಲ್ ಮಾಡ್ಕೊತೇವೆ. ನಾವು ಇದು ಶತಸಿದ್ಧ. ನಮಗೆ ಪ್ರಮುಖವಾಗಿ ನಮಗೆ ಲಾಗಿನ್ ಐಡಿನ ಬಾಂಡ್ ರೈಟರಿಗೆ, ಲೀಡ್ ರೈಟರಿಗೆ ಸಪ್ರೇಟ್ ಲಾಗಿನ್ ಐಡಿಯನ್ನು ಕೊಡಬೇಕು. ಹೆಂಗೆ ಈಗ ಪರವಾನಿಗೆ ಭೂಮಾಪಕರಿಗೆ ಹೆಂಗೆ ಸಪ್ರೇಟ್ ಲಾಗಿನ್ ಐಡಿ ಕೊಟ್ಟರು, ಅದೇ ರೀತಿ ನಮಗೂ ಸಹಿತ ಪ್ರತ್ಯೇಕ ಲಾಗಿನ್ ಐಡಿ ಕೊಟ್ಟು ಪತ್ರವನ್ನು ಸರಿಯಾಗಿ ಬರೀಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು. ಮತ್ತು ಈಗಾಗಲೇ ಪಕ್ಕದ ರಾಜ್ಯಗಳಾದಂಥ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಈಗಾಗಲೇ ಸ್ಟಾಂಪ್ ವೆಂಡರ್ ಲಾಗಿನ್ ಐಡಿ ಅಥವಾ ಬಾಂಡ್ ರೈಟರ್ ಲಾಗಿನ್ ಐಡಿ ಅಂತ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮಗೂ ಕೊಡಬೇಕಂತ ನಾವು ಸರ್ಕಾರವನ್ನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಹಾಲಿ ಈಗ ಕಾವೇರಿ 2.0 ಜಾರಿಗೆ ಬಂದಿದೆ. ಇದರಲ್ಲೇ ಸಾಕಷ್ಟು ನ್ಯೂನತೆಗಳದಾವು. ಇದನ್ನು ಸರಿಪಡಿಸ್ತೇನೆ ಈಗ ಮಾನ್ಯ ಕಂದಾಯ ಸಚಿವರು 3.0 ತರಕ್ಕೆ ಹೊರಟಿದ್ದಾರೆ. 3.0 ಅಂದರೆ ಅದರಲ್ಲಿ ಮುಖ್ಯವಾಗಿ ಫೇಸ್ಲೆಸ್ಸು ಮತ್ತು ಪೇಪರ್ಲೆಸ್ ಮಾಡ್ಬೇಕಂತ ತುದಿಗಾದ ಮೇಲೆ ನಿಂತಾರೆ. ಈಗ ಇದ್ರಾಗಿರೋ ಸಮಸ್ಯೆಗಳ ಸಾಕಷ್ಟು ಅದಾವೆ. ಇದರಿಂದನೇ ಸಾರ್ವಜನಿಕರು ಸಾಕಷ್ಟು ನೊಂದು ಹೋಗಿದ್ದಾರೆ. ಅವ್ರ ಕೆಲಸಕ್ಕೆ ಪದೇ ಆಫೀಸ್ಗೆ ಅಡ್ಡಾಡ್ಬೇಕಂತ ಪರಿಸ್ಥಿತಿ ಐತೆ. ಹೀಗಿದ್ದಾಗೂ ಇದನ್ನು ಸರಿಪಡಿಸ್ತಾನೆ ಮತ್ತು 3.0 ಹೊಂಟದಾರೆ. ಇದ್ರೊಳಗೆ ನಮ್ಮ ಉದ್ಯೋಗ ಭದ್ರತೆ ಕಡಿಮೆ ಆಗ್ತಂದು ಹೊಂಟೈತಿ. 3.0 ಬಂದಪ್ಪ ಅಂದ್ರೆ ನಮ್ಗೆ ಇನ್ನೂ ತುಳಿಯಾಕತ್ತಾರ. 3.0 ಅಂದ್ರೆ ಒಂದೇ ಪೇಪರ್ಲೆಸ್, ಫೇಸ್ಲೆಸ್ ಅಂದ್ರೆ ಸಾರ್ವಜನಿಕರು ಮನೆಯಾಗ ಕೂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ ಮಾಡಿನ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಆಫೀಸಿಗೆ ಬರೆದಂಗೆ. ಇದು ಎಲ್ಲ ಸಾರ್ವಜನಿಕರು ಅನುಕೂಲವಾದ ಪದ್ಧತಿ ಅಂತೂ ಅಲ್ಲ. ನಮ್ಮಲ್ಲಿ ಅವಿದ್ಯಾವಂತರು ಇದಾರ, ಸುಶಿಕ್ಷಿತರು ಇದಾರ, ಎಲ್ಲರಿಗೂ ಇದು ಹೊಂದ್ಕೊಳ್ಳೋದಿಲ್ಲ. ಅದರ ಪೂರ ವಿಚಾರ ಮಾಡಿ ಸಾರ್ವಜನಿಕರಿಂದ ಆಗತಕ್ಕ ಅನಾನುಕೂಲನ ಪರಿಶೀಲನೆ ಮಾಡಿ ಅದನ್ನ ಎಲ್ಲ ಹಂತಗಳಿಗೂ ಚರ್ಚೆ ಮಾಡಿ ಬಿಡೋದು ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.